ಅಯ್ಯೋ, ನಿನ್ನೆಯಿಂದ ಮಾತಾಡ್ತಾ ಇಲ್ಲ ವರ್ಷ ಅವ್ರು ನನ್ನ ಹತ್ರ. ಅಯ್ಯೋ ದೇವ್ರೆ, ಏನಪ್ಪ ಹೇಳಿ ಇವರಿಗೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಅಯ್ಯೋ ದೇವ್ರೆ, ಮಲ್ಕೊಂಡಿದ್ರು, ಕೆಲ್ಸಕ್ಕೆ ಬೇರೆ ಬರಲ್ಲ ಅಂತ ಅಂದರು ಹೋಗಿಬ್ರು ಸಿದ್ದಕ್ಕೆ. ಅಯ್ಯೋ ಏನು ಇವ್ರು ಯಾಕೆ ನನ್ನ ಮೇಲೆ ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಯಾಕೆ ನನ್ನ ಮೇಲೆ ಇಷ್ಟೊಂದು ಇವ್ರಿಗೆ ಪ್ರೀತಿ ಏನಂತ ಗೊತ್ತಾಗ್ತಾ ಇಲ್ಲ. ಮಾತಾಡಿಸ್ತೀನಿ ಅದೆಲ್ಲ. ವರ್ಷ ಅವರೇ ಯಾಕೆ ಮುಖ ಹಂಗಾಗೈತೆ, ಒಳ್ಳೆ ತಂಗ್ಲೆಟ್ ಥರ ಆಗೈತೆ, ಯಾಕ್ರಿ ವರ್ಷ ಅವರೇ ಮಾತಾಡಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಕೋಪ ನೋಡಪ್ಪ ಹಂಗೇನೆ. ಆ ಕಡೆಗೆ ಹಿಂಗೆ ಹೋಗ್ತಾ ಐತೆ. ಯಾಕ್ರಿ ವರ್ಷ ಅವರೇ ಮಾತಾಡಲ್ವಾ? ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಯಾಕೆ ಮಾತಾಡಲ್ವಾ? ನಿಂತ್ಕೊಳ್ಳಿ ವರ್ಷ ಅವರೇ ಕೆಲ್ಸಕ್ಕೆ ಬರಲ್ವಾ ಇವತ್ತು? ನಾನು ಇನ್ಮೇಲೆ ಬರೋದಿಲ್ಲ. ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು ಬಸ್ಸಿಗೆ, ಸರಿನಾ? ನನಗೇನು ಅಲ್ಲಿ ಬರೋ ಅಂಥದ್ದೇನಿಲ್ಲ, ಹೋಗ್ತಾ ಇರು. ಅಯ್ಯೋ ದೇವ್ರೆ, ಯಾಕೆ? ಅಯ್ಯೋ ನೀವು ಬರಲಿಲ್ಲ ಅಂತಂದರೆ ಅಲ್ಲ, ನನ್ನ ಯಾರು ಕರ್ಕೊಂಡು ಹೋಗ್ತಾರೆ, ನನ್ನ ಯಾರು ಕೂರಿಸ್ಕೊಂಡು ಹೋಗ್ತಾರೆ ಗಾಡೀಲಿ? ಅಲ್ಲ, ನಾನು ಒಬ್ಬಳೇ ಹೋಗೋಕ್ಕಾಗುತ್ತಾ ವರ್ಷ ಅವರೇ? ನೀವು ಬರ್ತೀವಿ ಅಂದಿದ್ದಕ್ಕೆ ತಾನೇ ನಾನು ಹೋಗ್ತಾ ಇರೋದು. ಯಾಕೆ ಇವಾಗ ಹಿಂಗೆ ಈ ಥರ? ನನ್ನೇನು ಕೇಳಬೇಡ ನೀನು, ಸರಿನಾ? ಹೋಗ್ತಾ ಇರು. ಅಯ್ಯೋ ದೇವ್ರೇ, ವರ್ಷ ಅವರೇ ಇಲ್ಲ ನೋಡಿ, ಮಾತಾಡಿ ನನ್ನ ಜೊತೆ. ಯಾಕೆ ಮಾತಾಡಲ್ವಾ? ಯಾಕೆ ಮಾತಾಡಲ್ಲ? ಬೆಳಿಗ್ಗೆ ಬಂದು ಎಬ್ಬರಿಸ್ತಾ ಇದ್ದೀನಿ, ಬೆಳಿಗ್ಗೆನೂ ಸುಮ್ಮನೆ ಮಲ್ಕೊಂಡಿದ್ರಿ. ಏನು ನಿಮ್ಮದು ಸಮಸ್ಯೆ ಅಂತ ಹೇಳ್ತಾ ಇಲ್ಲ ನೀವು? ಯಾಕೆ ವರ್ಷ ಅವರೇ? ಮಾತಾಡಿಸ್ಬೇಡ ನನ್ನ, ಇಲ್ಲಿಂದ ಸುಮ್ಮನೆ ಹೊರಟೋಗು. ಮಾತಾಡಿಸ್ಬೇಡ, ಸರಿನಾ? ನಾನು ಬರೋದಿಲ್ಲ ಕೆಲಸಕ್ಕೆ. ನಾನು ಇವತ್ತು ರಜಾ ಹಾಕಿದ್ದೀನಿ, ಸುಮ್ಮನೆ ಮಲ್ಕೊಬಿಡ್ತೀನಿ, ನನಗೆ ಬೇಜಾರು. ಅಯ್ಯೋ ಯಾಕಪ್ಪ ಈ ಥರ? ಅಯ್ಯೋ ದೇವ್ರೆ, ಅಲ್ಲ ನೀವು ಇಲ್ಲೆಲ್ಲ ಮಾತಾಡೋ ಆಗಿಲ್ಲ ಅದೆಲ್ಲನ. ಇವತ್ತು ಬನ್ನಿ ಹೇಳ್ತೀನಿ, ಸರಿನಾ? ಬರ್ತೀರ ತಾನೆ? ಇಲ್ಲ, ನಾನು ಬರೋದಿಲ್ಲ, ಹೋಗು. ನಾನು ಮುನ್ಸ್ಕೊಂಡಿದ್ದೀನಿ ಮೇಲೆ, ಟೂ ಮಾಡಿದ್ದೀನಿ, ಮಾತಾಡ್ಸಲ್ಲ, ಸರಿನಾ? ನನಗೂ ನಿನಗೂ ಏನೂ ಇಲ್ಲ ಇನ್ಮೇಲೆ. ಅಟ ಬಟ್ಟ ಕೋಳಿ ಮಟ್ಟ ಟೂ. ಅಯ್ಯೋ ಇದೇನಪ್ಪ ಇದು, ಚಿಕ್ಕ ಮಕ್ಕಳ ಥರ. ನನಗೆ ಬೇಜಾರಾಗುತ್ತೆ ನೀವು ಮಾತಾಡಲಿಲ್ಲ ಅಂದರೆ, ಸರಿನಾ? ಸರಿ ಆಯಿತು ಬಿಡು, ಮಾತಾಡಿಸ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಯಾಕೆ ನಮ್ಮ ಮನೆಯವ್ರು ಹಂಗೆ ನಿಂತ್ಕೊಂಡಿದ್ದಾರೆ ವಿಜಯಲ್ಲಿ? ಬೆಳಗ್ಗೆ ಬೇರೆ ಕೆಲ್ಸಕ್ಕೆ ಬರಲ್ಲ ಅಂದ್ರ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕೋ ಮುನ್ಸ್ಕೊಬಿಟ್ಟಿದ್ದಾರೆ. ಯಾಕೆ ನೀನೇನಾದರೂ ಬೈದ, ನೀನೇನಾದರೂ ಅಂದ? ಯಾಕೋ ಅವ್ರ ಮುಖ ಡಲ್ ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದಾರೆ ಅಲ್ಲಿ. ಯಾಕೆ, ಏನಾಗಿರ್ಬೋದು ಗೊತ್ತಿಲ್ಲ ಕಣೆ. ನಿನ್ನೆಯಿಂದ ಬಂದಾಗಿಂದನೂ ಫುಲ್ ಅವರು ಡಲ್ ಆಗಿಬಿಟ್ಟಿದ್ದಾರೆ. ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ಅದು ಏನಾಗೈತೋ ಏನು? ಅಯ್ಯೋ, ಒಳ್ಳೆ ಸಣ್ಣ ಮಕ್ಕಳು ಮುನ್ಸ್ಕೊಳಂಗಾಗುತ್ತೆ ಕಣೆ. ಅದೇನು ಎತ್ತ ಅಂತ ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ, ಏನಿಲ್ಲ. ಅಯ್ಯ ದೇವ್ರೇ, ಅದು ಏನಾಗೈತೆ ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ನಾನು ಅವಾಗಿಂದ ಬೆಳಗ್ಗೆಯಿಂದ ಮಾತಾಡಿಸ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ರಿ ಎದ್ದೇಳ್ರಿ ಅಂದರೆ ಇಲ್ಲ, ನಾನು ಇವತ್ತು ರಜಾ ಹಾಕಿದ್ದೀನಿ ಅಂತ ಹೇಳ್ತಾರೆ. ಏನಾಗೈತಾ ಏನೋ, ಶಿವನೇ ಪರಮಾತ್ಮನಿಗೆ ಗೊತ್ತು. ಮುಖ ನೋಡಿದ್ರೆ ಅಳಸ್ನೆಣ್ಣೆ ಅಳಿಸಿರೋ ಹಿಟ್ಟು ಆಗಿರುತ್ತಲ್ಲ, ಹಂಗಾಗೈತಿ. ತಂಗ್ಲಿಟ್ ಮಖ ಆಗೈತಿ. ಬಾ ಮಾತಾಡ್ಸೋಣ, ನೋಡೋಣ ಅದೆಲ್ಲ. ವರ್ಷವ್ರೆ ಏನಾಯಿತು? ವಿಜಿ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ವಂತೆ. ಸುಮ್ಮನೆ ಇಲ್ಲಿಂದ ಹೋಗ್ತೀಯ ಸುಗುಣ? ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ, ತುಂಬ ಬೇಜಾರಾಗೈತೆ. ಅದಕ್ಕೆ ನಾನು ಸುಮ್ಮನೆ ಒಬ್ಬನೇ ನಿಂತ್ಕೊಂಡಿದ್ದೀನಿ. ಸುಮ್ಮನೆ ಹೋಗು, ನನ್ನ ಡಿಸ್ಟರ್ಬ್ ಮಾಡಬೇಡ್ರಿ ನೀವಿಬ್ರು, ಸರಿನಾ? ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ ಮನಸ್ಸಿಗೆ. ನನಗೆ ಕೆಲ್ಸಕ್ಕೆ ಹೋಗೋಕ್ಕೂ ಮೂಡಿಲ್ಲ, ನನಗೆ ಎಲ್ಲಿ ಏನು ಮಾಡೋಕ್ಕೂ ನನಗೆ ಮನಸ್ಸು ಸರಿ ಇಲ್ಲ. ಸುಮ್ಮನೆ ಹೋಗ್ಬಿಡು. ಬಾರೆ ವಿಜಿ, ಅವರು ಒಂದೊಂದ್ಸತಿ ಹಂಗೇನೆ. ಮುಂಗೋಪಿ ಮೂಗಿನ ಮೇಲೆ ಇರುತ್ತೆ ಸಿಟ್ಟು ಅವ್ರಿಗೆ. ಮಾತಾಡ್ಸಕ್ಕೆ ಹೋಗ್ಬೇಡ, ಏನಾದರೂ ಮಾಡ್ಕೊಳ್ಳಿ. ಎಲ್ಗ ಹೋಗ್ತಾ ಇದ್ದಾರೆ ಸುಮ್ಮನೆ ನಿನ್ನ ಗಂಡ? ಅಯ್ಯೋ, ಅವ್ರಿಗೆ ಏನಾಗೈತೋ ಏನೋ, ಯಾರು ಮಾತಾಡಿಸ್ತಿಲ್ಲ ಕಣಮ್ಮ, ಮುನ್ಸ್ಕೊಂಡಿದ್ದಾರೆ ಯಾಕನ? ಅಯ್ಯೋ ಹೌದೇನು? ಏನಪ್ಪ, ಯಾಕೆ ಯಾರು ಮಾತಾಡಿಸ್ತಿಲ್ಲಂತೆ? ಅಯ್ಯೋ, ನಿನ್ನಿಂದನೇ ಬಂದು ನಿಂತ್ಕೊಂಡಿದ್ದಾರೆ ಕಣೆ ವಿಜಯ್ ಅವರು. ವರ್ಷ ಅವರೇ, ನೀವು ಮಾತಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ನಿಮ್ಮ ಮುಖಕ್ಕೆ ಕಳೆನೇ ಇಲ್ಲ. ನೀವು ಮಾತಾಡಲಿಲ್ಲ, ನಗ್ನಗ್ತಾ ಇಲ್ಲ ಅಂತಂದರೆ ನಿಮ್ಮ ಮುಖಕ್ಕೆ ನಿಜವಾಗ್ಲೂ ಕಳೆನೇ ಇರೋದಿಲ್ಲ ವರ್ಷ ಅವರೇ. ಏನಾಯ್ತಪ್ಪ ಹಿಂಗೆ ಹೋಗ್ತಾವ್ರೆ? ನೀನು ಯಾಕನ ಬೈದೆ ನಮ್ಮ ಸುಗುಣ? ಅಯ್ಯೋ, ನಾನು ಏನು ಬೈದಿಲ್ಲ ದೇವಜ್ಜಿ, ನಾನು ಏನು ಉಸಿರು ಬಿಟ್ಟಿಲ್ಲ ಗೊತ್ತಾ, ನಾನು ಏನೇನು ಮಾತಾಡೋಕೆ ಹೋಗಿಲ್ಲ. ಇವರು ಅದು ಏನಾಯ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಅದೇನಾಗೈತೋ ಏನೋ ಅವರಿಗೆ. ನಾನಿಲ್ಲಿ ನೋಡಿ ಏನೇನು ಒಂದಿಲ್ಲ ಅವ್ರಿಗೆ ಗೊತ್ತಾ. ಮತ್ತೆ ಬೈದಲೆ ಹೆಂಗೆ ಮುನ್ಸ್ಕೊಂಡು ಹೋಗ್ತಾರೆ? ಏನೋ ಬೈದಿದ್ಯಾ, ಏನೋ ಒಂದಿದೆಯಾ ಅದಕ್ಕೆ ಮತ್ತೆ ಹಂಗೆ ಮುನ್ಸ್ಕೊಂಡಿರೋದು. ವಿಜಿ, ಕೆಲಸದ ಹತ್ರ ಏನಾದರೂ ನಡೀತಾ? ಇಲ್ಲಪ್ಪ, ಏನು ನಡೀಲಿಲ್ಲ. ಆ ಬಿಲಿ ಹಾಕೋ ಮೇಡಮ್ಮ, ಒಂದು ಬಿಲಿ ಹಾಕು ಬೇಗ ಬೇಗ ಅಂತ ಏನು ನೆನ್ನೆ ಬೈತಾ ಇತ್ತು ಅಷ್ಟೇ. ಇನ್ನೇನು ಹೇಳಲಿಲ್ಲ, ಏನಿಲ್ಲ. ಅದು ಏನು ಗೊತ್ತಿಲ್ಲಪ್ಪ ನನಗೆ. ಕೆಲಸದ ಹತ್ರ ಏನೂ ನಡೆದಿಲ್ಲ ಬಿಡು, ಅಂಥ ಘಟನೆ ಏನೂ ನಡೆದಿಲ್ಲ. ಮಾತಾಡದೆ ಇರಲ್ದಂಥ ಘಟನೆ ಏನೂ ನಡೆದಿಲ್ಲ ಸುಗುಣ.
ನಾನು ಅಲ್ಲಿ ಯಾರಾದರೂ ಏನಾದರೂ ಬೈದ್ರೋ ಯಾರಾದರೂ ಏನಾದರೂ ಅಂದ್ರೇನೋ ಅಂತ ಅಂದ್ಕೊಂಡೆ ಕಣೆ. ಇಲ್ಲಪ್ಪ, ಅಲ್ಲಿ ಅಂಥ ಘಟನೆ ಏನೂ ನಡೆದಿಲ್ಲ ಕಣೆ. ಸುಮ್ಮನೆ ಯಾಕೆ ಹೇಳಬೇಕು, ಅಂಥದ್ದೇನು ನಡೆದಿಲ್ಲ. ಮನಸ್ಸಿಗೆ ಏನೇನು ಬೇಜಾರನೋ ಏನೋ, ಬಿಡ ಮತ್ತವರೆಲ್ಲ ಸರಿ ಆಗ್ತಾರೆ. ಅಲ್ಲ, ಮೊನ್ನೆ ಹಾಸ್ಪಿಟ್ಲಿಗೆ ತೋರಿಸ್ಕೊಬರ್ಬೇಕು ಒಂದಿನ ರಜಾ ಮಾಡ್ರಿ ಅಂದೆ. ಅಯ್ಯೋ ಮೊನ್ನೆ ಇನ್ನೂ ಹೋಗಿದ್ದೀನಿ, ರಜಾ ಕೊಡಲ್ಲ ಅಂತ ಹೇಳಿದ್ರು. ಇವಾಗ ಯಾಕೆ ಹಿಂಗೆ ಮುನ್ಸ್ಕೊಂಡಿದಾರೋ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ನೋಡು, ನನಗೂ ತೊಂದರೆ ಆಗುತ್ತೆ ಕಣೆ. ಇವ್ರು ಹಿಂಗೆ ಮಾಡೋದಲ್ದಲೇ ನನಗೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅಯ್ಯೋ ಇದೇನಪ್ಪ ಇದು, ಇವ್ರು ಬರ್ದಂಗೆ ಅದು ನಾನೊಬ್ಳೆ ಹೆಂಗಪ್ಪ ಹೋಗ್ಬೇಕು ಅಂತ ಬೇಜಾರಾಗುತ್ತೆ. ಸುಮ್ಮನೆ ನಾನೆಲ್ಲ ನಾವೇ ಸಮಾಧಾನ ಮಾಡಿ ಕಳಿಸ್ತೀನಿ. ಇವತ್ತೊಂದಿನ ನೀನು ಏನರಲ್ಲಾದರೂ ಹೋಗು, ಸರಿನಾ? ಸುಮ್ಮನೆ ಇವಾಗ ಯಾರಾದರೂ ಬೈಕ್ಗಳು ಬರ್ತಿರ್ತಾವಲ್ಲ, ನಮ್ಮೂರಿನ ಪಕ್ಕ ಬೈಕ್ಗಳು ಬರ್ತಿರ್ತಾವಲ್ಲ, ಅದರಲ್ಲೇ ಹೋಗ್ಬಿಡು. ಹಂಗೆ ಮಾಡ್ತೀನಿ. ಬಾಲವಣ್ಣ ಅಂತ ಐತೆ, ಆ ಅಣ್ಣನ ಬಿಲ್ಲಿ ಹಾಕೋಕ್ಕಿಲ್ಲ ಸಿನೆ ಬರುತ್ತೆ, ಅದಕ್ಕೇನೆ ಇಲ್ಲ ಸಿನೆ ಹೋಗ್ತೀನಿ ಬಾಲವಣ್ಣನ ಜೊತೆಗೆ. ಇನ್ನೊಬ್ರು ಬರ್ತಾರೆ ನಂಗಾರೆ. ನಮ್ಮ ಇನ್ನೊಬ್ರು ಬರ್ತಾರೆ, ಅದಕ್ಕೇನೆ ಅವ್ರ ಜೊತೆಗೆ ಹೋಗ್ತೀನಿ. ಬಾಲವಣ್ಣ ಅಂತ ಹೇಳಿ ಬರುತ್ತೆ, ಅವಣ್ಣನೂ ಬಿಲ್ ಹಾಕೋಕ್ಕೆ ಬರೋದು, ಅದಕ್ಕೆ ಅವಣ್ಣನ ಜೊತೆನೇ ಹೋಗ್ತೀನಿ. ಇನ್ನೇನು ಮಾಡೋಣ, ಬಸ್ಸಿಗೆ ಕಾತಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ, ಬಸ್ಸು ಟೈಮಿಗೆ ಸರಿಯಾಗಿ ಬರೋಲ್ಲ, ಫುಲ್ ರಶ್ ಆಗಿರುತ್ತೆ. ಅಯ್ಯೋ ನನಗೆ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಬೇಜಾರು. ಗೌರ್ಮೆಂಟ್ ಬಸ್ಸು ಬರೋದಿಲ್ಲ ಏನಿಲ್ಲ ನಮ್ಮೂರ ಕಡೆಗೆ. ಯಾವುದಾದ್ರೂ ಒಂದು ಗೌರ್ಮೆಂಟ್ ಬಸ್ ಬಿಟ್ಟರೆ ಹತ್ರ ಫ್ರೀ ಆಗುತ್ತೆ, ಹೆಂಗೋ ಫ್ರೀ ಐತೆ ಅತ್ಲಾಗೆ. ಇವಾಗ ಏನು ಮಾಡೋಣ ಅನ್ನಂಗಾಗೈತೆ ಹೋಗತ್ಲಾಗ ನನಗಂತೂ. ಏನೋ ಮಾಡಲ್ಲ, ಸುಮ್ಮನಿರೋ. ಇವತ್ತೊಂದು ದಿವಸ ಏನೋ ಅವ್ರಿಗೆ ಮನ್ಸಿಗೆ ಯಾಕೋ ಬೇಜಾರಾಗೈತೆ. ಅದು ಎಲ್ಲ ಯೋಚನೆ ಮಾಡಿದಾರೆ ಅವ್ರ ಮನೆ ಕಡೆಗಳದೆಲ್ಲ, ಅವ್ರ ಅಮ್ಮ, ಅವ್ರ ಅಣ್ಣರ್ದು, ನಮ್ಮಮ್ಮರ್ದು ಎಲ್ಲ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಹಂಗೆ ಅವ್ರಿಗೆ ಮನ್ಸಿಗೆ ಬೇಜಾರಾಗೈತೇನೋ ಅಷ್ಟೇ. ನಾನೆಲ್ಲ ಸಮಾಧಾನ ಮಾಡ್ತೀನಿ, ಸುಮ್ಮನಿರು. ಸಮಾಧಾನ ಮಾಡಿ ನಾಳೆ ಕಳಿಸು ಸುಗುಣ. ನನಗೆ ಒಬ್ಳಿಗೆ ಹೋಗೋಕ್ಕಾಗಲ್ಲ, ಸರಿನಾ? ಬಾಲವಣ್ಣ ಬೇಕಾದ್ರೆ ಇವ್ರು ಬರಲಿಲ್ಲ ಅಂತಂದ್ರೆ ಬಾಲವಣ್ಣನ ಬೈಕಲ್ಲೇ ಹೋಗ್ತೀನಿ. ಇನ್ನೇನು ಮಾಡೋದು, ಅವಣ್ಣನೂ ಇಲ್ಲಾಸಿನೇ ಬರೋದು, ಅವಣ್ಣನ ಬೈಕಲ್ಲೇ ಹೋಗ್ಬಿಡ್ತೀನಿ. ಸರಿ ಆಯ್ತು, ಹೇಳು. ಇವ್ರೇನು ಏನು ಹೇಳ್ತಾರೆ ಕೇಳಿ ಆಮೇಲೆ ಹೇಳು. ಮತ್ತೆ ಇವ್ರೇನು ಕೆಲಸ ಬಿಡಲ್ಲ ಕಣೆ. ಕೆಲಸ ಬಿಟ್ಟು ಏನು ಮಾಡ್ತಾರೆ ಹೇಳು? ಕೆಲಸ ಬಿಟ್ಟರೆ ನಮಗೆ ಏನು ಮಾಡಬೇಕು ಜೀವನ ಮಾಡೋಕ್ಕೆ? ಇರೋದಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀವಿ, ಅದನ್ನು ಮುಂದೆ ಕಷ್ಟ ಸುಖಕ್ಕೆ ಬೇಕಾಗುತ್ತೆ. ದುಡ್ಡು ಬೇರೆನೇ ಇಲ್ಲ, ಕೆಲ್ಸಕ್ಕೆ ಹೋದರೆ ತಾನೇ ದುಡ್ಡು ಬರೋದು. ಸುಮ್ಮನೆ ಹೋದ್ರೆ ಆತ ಆರಾಮೊಂದು ಕೆಲಸ, ಜನನೇ ಇರಲ್ವಂತಿ. 15,000 ಸಂಬಳ ಕೊಡ್ತಾರಂತೆ, ಆರಾಮಾಗಿ ಹೋಗಿ ದುಡ್ಕೊಬೋದಮ್ಮ ನಿನ್ನ ಗಂಡ. ಸುಮ್ಮನೆ ಕಳ್ಸು ಸುಗುಣ. ಇಲ್ಲಪ್ಪ, ನಾನು ಏನಾದರೂ ಮಾಡಿ ಅವ್ರನ್ನ ಕೆಲ್ಸಕ್ಕೆ ಕಳಿಸ್ತೀನಿ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಆಗಲ್ಲ ಜೀವನ. ಕಣೆ, ಆರಾಮ್ ಕೆಲಸ ಕಳಿಸು, ಸರಿನಾ? ನಾನಂತೂ ಏನಾದರೂ ಕಷ್ಟ ಆದರೂ ಪರವಾಗಿಲ್ಲ, ಕೆಲಸ ಮಾತ್ರ ಬಿಡಲ್ಲ. ಹೆಂಗೋ ನಿಮ್ಮ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ರಮ್ಮ ನಡೀತೈತೆ, ನಮ್ಮ ಹತ್ರ ದುಡ್ಡಿಲ್ಲ ಏನಿಲ್ಲ, ಹೋಗ್ಲೇಬೇಕು. ಏನು ಮಾಡೋದು? ವರ್ಷ ಅವರೇ, ಬಾಲಣ್ಣ ಬರುತ್ತೆ, ಬಾಲಣ್ಣನ ಬೈಕಲ್ಲಿ ಹೋಗ್ತೀನಿ ನಾನು. ಬೇಡ, ಹೋಗ್ಬೇಡ್ರಿ. ಅವ್ರ ಬೈಕಲ್ಲೆಲ್ಲ ಯಾಕೆ ಹೋಗ್ತೀರಾ? ಮತ್ತೆ ಹೋಗ್ರಿ, ನೀವು ಬರಲ್ಲ ಅಂದಿದ್ದಕ್ಕೆ ತಾನೇ ಬಾಲಣ್ಣನ ಬೈಕಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಮತ್ತೆ ಹೋಗ್ರಿ ನೀವು. ಸರಿ ಹೋಗ್ತೀನಿ, ನೀನು ಯಾರ ಬೈಕಲ್ಲೂ ಹೋಗ್ಬೇಡ. ಬರ್ತೀನಿ ಹೇಳು, ಯಾರ ಬೈಕಲ್ಲೂ ಹೋಗ್ಬೇಡ ನೀನು. ಅಯ್ಯೋ, ನೀವು ಬರಲ್ಲ ಅಂತ ಅಂದಿದ್ದಕ್ಕೆ ಬಾಲಣ್ಣನ ಬೈಕಲ್ಲಿ ಹೋಗ್ತೀನಿ ಅಂತ ಹೇಳಿದ್ದು. ನೀವು ಬರ್ತೀನಿ ಅಂದರೆ ನಾನು ಅವ್ರ ಬೈಕಲ್ಲಿ ಹೋಗಲ್ಲ, ಯಾಕಂದರೆ ಅವಣ್ಣನೂ ಇಲ್ಲಾಸಿನೇ ಬರುತ್ತಲ್ಲ. ಅದಕ್ಕೆ ನೀವು ಬರಲಿಲ್ಲ ಅಂದರೆ ನಾನು ಒಬ್ಬಳೆ ಇಲ್ಲಿ ಬಸ್ಸಲ್ಲಿ ಹೋಗೋಕ್ಕಾಗಲ್ವಲ್ಲ. ಅದಕ್ಕೆ ಅತ್ಲಾಗೆ ಅವಣ್ಣನ ಬೈಕಲ್ಲೇ ಹೋಗೋಣ, ಅವಣ್ಣಗೆ ಫೋನ್ ಮಾಡಿಬಿಟ್ಟು ಅಂತ ಅಂದ್ಕೊಂಡೆ. ಬರ್ತೇನೆ, ಹೋಗ್ಬೇಡ ನೀನು. ಅವ್ರ ಬೈಕಲ್ಲೆಲ್ಲ ಯಾಕೆ ಹೋಗ್ತೀಯಾ? ಅಲ್ಲ, ಬರ್ತೀನಿ ಅಂತ ಹೇಳಿಲ್ವಾ? ಬರ್ತಾರಂತ ಬಿಡಮ್ಮ, ಅವ್ರೇನ ಬೇಜಾರಾಯ್ತು ಬಿಡತ್ತೆ. ಇವತ್ತೇನು ಹೋಗೋದು ಬೇಡ ಅಂತ ಅಂದ್ಕೊಂಡವ್ರಿ. ಇವಾಗ ಹೆಂಗನ ತಿರುಗಿ ಬರ್ತೀವಿ ಅಂತ ಇದ್ದಾರೆ. ಬಿಡತ್ತ, ಹೆಂಗ ಹೋದ್ರಾತತ್ತ. ಹೋಗ್ರಿ ಇಬ್ಬರಳು, ಟೈಮ್ ಆತ. ನಮ್ಮ ಮನೆಯವ್ರು ಯಾಕೋ ನಿನ್ನೆಯಿಂದ ತುಂಬ ಬೇಜಾರಾಗಿದ್ದಾರೆ. ಮನೆಗೆ ಬಂದಾಗಿಂದನೂ ಬೇಜಾರು, ರಾತ್ರಿನೂ ಯಾಕೋ ಊಟನೇ ಮಾಡಲಿಲ್ಲ. ಅದೇನಾಗೈತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗಿದ್ದಾರೆ. ಅದೇನಾಗೈತಪ್ಪ ಇವರಿಗೆ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.